ಶನಿವಾರ ಬೆಳಗ್ಗೆ ತಿಂಡಿಗೆ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೆಸರುಬೇಳೆನ ನೆನೆ ಹಾಕ್ಕೊಂಡಿದ್ದೆ. ಈ ದೋಸೆಗೆ ಬೇಳೆನ ನೈಟೆಲ್ಲ ನೆನೆಸೋದು ಬೇಡ ಅಥವಾ ಇದು ಉಬ್ಬರೋ ನೆಸೆಸಿಟಿ ಇರಲ್ಲ. ಒಂದು 2 ಅವರ್ ಮುಂಚಿತವಾಗಿ ನೆನೆಸ್ಕೊಂಡ್ರೆ ತುಂಬಾ ಚೆನ್ನಾಗಿ ನೆಂದಿರುತ್ತೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಕೂಡ ಒಂದು 2 ಕಪ್ ಆಗುವಷ್ಟು ಹೆಸರುಬೇಳೆನ ನೆನೆಸಿ ಎತ್ತಿಟ್ಕೊಂಡಿದ್ದೆ. ಅದು ಕೂಡ ತುಂಬಾ ನೆಂದಿತ್ತು. ಇವಾಗ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1-2 ಹಸಿಮೆಣ್ಸಿನ್ಕಾಯಿ, 1-2-3 ಎಲೆ ಕರಿಬೇವಿನ ಸೊಪ್ಪು, 1 ಇಂಚು ಶುಂಠಿ ಮತ್ತು ಒಂದು 4 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡು ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇದನ್ನು ನಾನು ದೋಸೆ ಹಿಟ್ಟನ್ನು ಅದಕ್ಕೆ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಬೇರೆ ಪಾತ್ರೆಗೆ ಎಲ್ಲನೂ ಕೂಡ ಟ್ರಾನ್ಸ್ಫರ್ ಮಾಡಿಕೊಂಡು ಉಳಿದಿರೋ ಕಾಳನ್ನು ಕೂಡ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಬೇಗ ಏನಾದರೂ ಅಡುಗೆ ಮಾಡ್ಕೋಬೇಕು ಅಂತ ಹೇಳಿದಾಗ ಅಥವಾ ನೈಟು ಟೈಮು ಏನಾದರೂ ತಿಂಡಿ ಮಾಡೋಕ್ಕೆ ಬೆಳಗಿನ ತಿಂಡಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅಂತ ಹೇಳಿದಾಗ ಇದನ್ನು ಬೇಗನೆ ಇನ್ಸ್ಟೆಂಟಾಗಿ ಮಾಡ್ಕೋಬಹುದು. ಇನ್ನು ರುಬ್ಬಿರೋ ಹಿಟ್ಟಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು ಅಂದರೆ ನೆಸೆಸಿಟಿ ಇರೋಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಕಲಸಿ ಒಂದು 5 ನಿಮಿಷ ಮ್ಯಾರಿನೇಟ್ ಮಾಡೋಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದರೆ ಕ್ಯಾರೆಟ್ ತುರಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು. ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸ್ಟವ್ನ ಆನ್ ಮಾಡಿ ಮೇಲ್ಗಡೆ ಒಂದು ತವ ಇಟ್ಟು ತವ ಕಾದಾದ್ಮೇಲೆ ಎಣ್ಣೆನ ಹಾಕಿ ದೋಸೆನ ಹಾಕೋಬೋದು. ಇದು ಎಲ್ಲೂ ಕೂಡ ಕಚ್ಕೊಳ್ಳಲ್ಲ, ಎಲ್ಲೂ ಕೂಡ ಸೀದೋಗಲ್ಲ, ತುಂಬಾ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗೂ ಇರುತ್ತೆ. ಇನ್ನು ಈ ಹೆಸರು ಬೇಳೆಯಲ್ಲಿ ಪ್ರೋಟೀನು, ಫೈಬರು ತುಂಬಾ ರಿಚ್ ಆಗಿರುತ್ತೆ ಮತ್ತು ಇದು ನಮ್ಮ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಇದು ನಮ್ಮ ಬಾಡಿಲಿರೋ ಉಷ್ಣಾಂಶನೂ ಕೂಡ ಕಮ್ಮಿ ಮಾಡುತ್ತೆ. ನಾನು ಇದ್ರ ಜೊತೆಗೆ ಟೊಮೊಟೊ ಗೊಜ್ಜನ್ನ ಮಾಡ್ಕೊಂಡಿದ್ದೆ. ಇದನ್ನು ಈ ದೋಸೆ ಜೊತೆಗೆ ಚಟ್ನಿ, ಸಾಗು, ಕೂರ್ಮ ಎಲ್ಲನೂ ಕೂಡ ಸೈಡ್ ಡಿಶ್ ಆಗಿ ಮಾಡ್ಕೋಬೋದು. ಒಂದು ಸಲ ಟ್ರೈ ಮಾಡಿ.